ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಿನಿಮಾ ಲಿಂಕ್ಸ್. ಕೆಲವೊಂದು ಫಿಲಮ್ ಥಿಯೇಟರ್ ಅಲ್ಲಿ ಯಾಕೆ ರಿಲೀಸ್ ಮಾಡಿಲ್ವಾ, ಇದನ್ನ ಡೈರೆಕ್ಟ್ ಆಗಿ ಯಾಕಾದ್ರೂ OTT ರಿಲೀಸ್ ಮಾಡಿದ್ರು ಅಂತ ತುಂಬಾ ಫೀಲ್ ಆಗುತ್ತೆ. ಹಂಗೆ ನಾವೆಲ್ಲ ಫೀಲ್ ಮಾಡ್ಕೊಂಡಂತ ಒಂದು ಮೂವಿನೇ ಜೈ ಭೀಮ್. இருக்கிற இடத்துக்கு பட்டா கிடையாது, ரேஷன் கார்டு கிடையாது, ஓட்டர் லிஸ்ட்ல பேரே கிடையாது. ಇದು 1993 ನಡೆದ ರಿಯಲ್ ಘಟನೆ ಇಟ್ಕೊಂಡು ಮಾಡಿದಂತ ಫಿಲಮ್. ಇದರಲ್ಲಿ ಮೈನ್ ಆಕ್ಟ್ ಮಾಡಿರೋದು ಸೂರ್ಯ, ಮಣಿಕಂಠನ್, ಲಿಜ್ಮಲ್ ಜೋಶ್ ಮತ್ತೆ ಪ್ರಕಾಶ್ ರಾಜ್ ಅವರು, ರಾವ್ ರಮೇಶ್ ಅವರು. ಇದೇ ತರ ಹೇಳ್ಕೊಂಡೋದ್ರೆ ತುಂಬಾ ಅಂದ್ರೆ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ. ಇನ್ನು ಜೈ ಭೀಮ್ ಮೂವಿ ಬಗ್ಗೆ ಮಾತಾಡೋದಾದ್ರೆ, ಇದೊಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ರು ಅಂತ ನಾನು ನಿಮ್ಗೆಲ್ಲ ಹೇಳದ್ನಲ್ವಾ. ಇದು ಯಾವ ತರ ಇರುತ್ತೆ ಅಂದ್ರೆ ಪ್ಯಾಟ್ರನ್, ಇವಾಗ ನಾವು ವಿಚಾರಣೆ ನೋಡಿರ್ತೀವಿ, ವಿಡುದಲೆ 1, ವಿಡುದಲೆ 2, ಇನ್ನು ತುಂಬಾ ಅಂದ್ರೆ ತುಂಬಾ ಪೊಲೀಸ್ ಎನ್ಕ್ವೈರಿ ಮೂವೀಸ್ ನೋಡಿರ್ತೀವಿ. ಪೊಲೀಸ್ ಯಾವ ತರ ಬಡವರನ್ನ ಟಾರ್ಚರ್ ಮಾಡಿದ್ರು, ಅವ್ರು ಮಾಡದೇ ಇರೋ ತಪ್ಪಿಗೆ ಯಾವ ತರ ಜನರನ್ನೆಲ್ಲ ಒಪ್ಪಿಸ್ತಾರೆ, ಯಾರೋ ಒಬ್ರು ಶ್ರೀಮಂತರನ್ನ ಉಳ್ಸಕ್ಕೆ ಬಡವ್ರನ್ನ ಯಾವ್ದೇ ತರ ಟಾರ್ಚರ್ ಮಾಡ್ತಾರೆ, ಆಮೇಲೆ ಕೋರ್ಟ್ ಅಲ್ಲಿ ಯಾವ್ದೇ ತರ ಮೋಸ ಆಗುತ್ತೆ. ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈ ಫಿಲಮ್ ಅಲ್ಲಿ. ஒரு ஆள் மேல ஒரு கேஸ் தான் போடணும்னு சட்டம் இருக்கா என்ன? தலைக்கு 2 கேஸை போட்டு விடுங்க. ಇನ್ನು ಇದರಲ್ಲಿ ಮಣಿಕಂಠನ್ ಅವ್ರ ಬಗ್ಗೆ ನಾವು ಮಾತಾಡ್ಲೇಬೇಕು. ಮಣಿಕಂಠನ್ ಅವ್ರ ಆಕ್ಟಿಂಗ್ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಒಂದು ಕಾಡಲ್ಲಿ ವಾಸ ಮಾಡೋ ಜನಾಂಗ ಆಗಿರ್ಬೋದು, ಇಲ್ಲ ಟ್ರೈಬ್ಸ್, ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮಣಿಕಂಠನ್ ಅವ್ರು. ಅಂದ್ರೆ ಆ ಬಾಡಿ ತುಂಬಾ ಸಣ್ಣ ಬಾಡಿ ಮಾಡ್ಕೊಂಡಿದ್ದಾರೆ. ಆ ಲುಕ್ಸ್ ಇರ್ಬೋದು, ವಿತೌಟ್ ಮೇಕಪ್ ಮಾಡಿರೋದಿರ್ಬೋದು, ಆ ಮ್ಯಾನರಿಸಮ್ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಇನ್ನು ಇವ್ರು ವೈಫ್ ಕ್ಯಾರೆಕ್ಟರ್ ಮಾಡಿರೋ ಲಿಜ್ಮಲ್ ಜೋಶ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಸಂಗೇನಿ ಅಂತ ಕ್ಯಾರೆಕ್ಟರ್ ಇಡೀ ಫಿಲಮ್ ಹೈಲೈಟ್ ಆಗಿರೋದು ಈ ಹುಡುಗಿಯಿಂದ. ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದೆ ಅಂದ್ರೆ, ಇಡೀ ಮೂವಿ ಫುಲ್ ಪ್ರೆಗ್ನೆಂಟ್ ಆಗಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಅಂದ್ರೆ ತುಂಬಾ ಎಮೋಷನಲ್ ಆಗಿದೆ ಅವ್ರ ಕ್ಯಾರೆಕ್ಟರ್ ಮಾತ್ರ. ಇನ್ನು ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಸ್ಟಾರ್ಟಿಂಗ್ ಪ್ರಕಾಶ್ ರಾಜ್ ಅವರು ಸ್ವಲ್ಪ ನೆಗೆಟಿವ್ ಅನ್ಸುತ್ತೆ ಕ್ಯಾರೆಕ್ಟರ್ ನೋಡ್ತಾ. ಯಾಕೋ ಸೂರ್ಯ ಅವ್ರಿಗೆ ಆಪೋಸಿಟ್ ಬರ್ತಾರೆ ಇವರು ಫ್ಯೂಚರ್ ಅಲ್ಲಿ ಅನ್ಸುತ್ತೆ. ಬಟ್ ಸ್ವಲ್ಪ ಮೂವಿ ಹಂಗೆ ನಡೀತಾ ನಡೀತಾ ಪ್ರಕಾಶ್ ರಾಜ್ ಅವ್ರ ಕ್ಯಾರೆಕ್ಟರ್ ಯಾವ ತರ ಚೇಂಜ್ ಆಗ್ಬಿಡುತ್ತೆ ಅಂದ್ರೆ, ಕಂಪ್ಲೀಟ್ ಸೂರ್ಯ ಅವರು ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇನ್ನು ಇದರಲ್ಲಿ ರಾವ್ ರಮೇಶ್ ಅವ್ರ ಕ್ಯಾರೆಕ್ಟರ್ ಹೇಳೋದಾದ್ರೆ, ಸೂರ್ಯ ಅವರಿಗೆ ಆಪೋಸಿಟ್ ಕ್ಯಾರೆಕ್ಟರ್, ಲಾಯರ್, ಗವರ್ಮೆಂಟ್ ಕಡೆಯಿಂದ ಲಾಯರ್ ಆಗಿರ್ತಾರೆ. ಎಷ್ಟು ಚೆನ್ನಾಗಿ ಪಾಯಿಂಟ್ಸ್ ನ ಹಾಕ್ತಾರೆ ಅಂದ್ರೆ, My lord's police has been continuously foul playing this case. திருநகை வச்சு பணம் வாங்கினது எவிடன்ஸ் இருக்கு. 3 பேரும் வெளியூர் தப்பிச்சு போனதுக்கு ஐ விட்னஸ் இருக்கு. ರಾವ್ ರಮೇಶ್ ಅವರು ಕೋರ್ಟ್ ಅಲ್ಲಿ ವಾದ ಮಾಡೋ ಸೀನ್ಸ್ ಇದನ್ನೆಲ್ಲ ನೋಡ್ತಾ ಇದ್ರೆ, ನಿಜವಾಗ್ಲೂ ಒಬ್ಬ ಲಾಯರು ಆಪೋಸಿಟ್ ಲಾಯರ್ ಈ ರೇಂಜ್ ಅಲ್ಲಿ ಎಲ್ಲ ಪಾಯಿಂಟ್ಸ್ ಹಾಕ್ಬಿಟ್ರೆ ಆ ಕೇಸ್ ಗೆದ್ದೇ ಬಿಡ್ತಾರೇನೋ. ಆ ರೇಂಜ್ ಗೆ ಆಪೋಸಿಟ್ ಇರೋ ಲಾಯರ್ ತಗೊಳಕ್ ರೆಡಿ ಇರ್ಬೇಕು, ಇಲ್ಲ ಅಂದ್ರೆ ಅಂತ ಲಾಯರ್ ಕೋರ್ಟ್ ಗೆ ಹೋಗ್ಬಾರ್ದು ಅನ್ನೋ ರೇಂಜ್ ಗೆ ಅಷ್ಟು ಚೆನ್ನಾಗಿ ಪಾಯಿಂಟ್ಸ್ ಹಾಕ್ತಾರೆ. ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ರಾವ್ ರಮೇಶ್ ಅವರು. ಇನ್ನು ಈ ಮೂವಿಲಿ ಸೂರ್ಯ ಅವರು ಪೊಲೀಸ್ ಒಂದು ವಾರ್ನ್ ಮಾಡೋ ಸೀನ್ ಇದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ, ಪೊಲೀಸು ಆ ಹುಡುಗಿನ ಅರೆಸ್ಟ್ ಮಾಡಕ್ ಬಂದಿರ್ತಾರೆ. ಆ ಹುಡುಗಿನ ಅರೆಸ್ಟ್ ಮಾಡಕ್ ಆಗಲ್ಲ, ಅವ್ರ ಮಗುನ ಕರ್ಕೊಂಡು ಹೋಗ್ಬಿಡ್ತಾರೆ ಸ್ಟೇಷನ್ಗೆ. ನೀನ್ ಬಂದ್ರೇನೆ ನಿನ್ ಮಗುನ ರಿಲೀಸ್ ಮಾಡೋದು ಅಂತ. ಆ ಹುಡುಗಿ ಏನು ಮಾಡಕ್ ಆಗದಿರ ಕೊನೆಗೆ ಸೂರ್ಯ ಅವ್ರಿಗೆ ಲಾಸ್ಟ್ ಅಲ್ಲಿ ಒಂದ್ಸರಿ ಫೋನ್ ಮಾಡ್ತಾರೆ. ಸೂರ್ಯ ಅವ್ರು ಯಾವ ರೇಂಜ್ ಗೆ ಹ್ಯಾಂಡಲ್ ಮಾಡಿರ್ತಾರೆ ಸಿಚುವೇಶನ್ ಅಂದ್ರೆ, ಕೊನೆಗೆ ಪೊಲೀಸರೇ ಮನೆಗೆ ಕಾರಲ್ಲಿ ಕರ್ಕೊಂಡ್ಬಂದ್ ಬಿಡ್ಬೇಕನ್ನೋ ಕಂಡೀಷನ್ ಆಗ್ಬಿಟ್ಟಿರುತ್ತೆ. ಆ ರೇಂಜ್ ಇರುತ್ತೆ ಸೀನು, ನೆಕ್ಸ್ಟ್ ಲೆವೆಲ್ ಇದೆ. ಇಡೀ ಫಿಲಮ್ ಎಲ್ಲ ಒಂದ್ ತೂಕ ಆದ್ರೆ, ಇದೊಂದು ಸೀನ್ ನೆಕ್ಸ್ಟ್ ಲೆವೆಲ್ ತೂಕ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಅದೊಂದು ಸೀನು. ಇನ್ನು ಈ ಮೂವಿಯ ಬೇಸಿಕ್ ಕಾನ್ಸೆಪ್ಟ್ ಏನು ಅಂದ್ರೆ, ಎಲ್ಲಾರ್ಗು ನ್ಯಾಯ ಸಿಗ್ಬೇಕು. ಅದು ಕೆಳವರ್ಗದವರಾಗಿರ್ಬೋದು, ಬಡವಾಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ಬೇಕು. ನಮ್ ಸಂವಿಧಾನ ಇರೋದೇ ಅದೇ ತರ ಅಲ್ವಾ. ನಮ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ದಿದ್ದೆ ಎಲ್ಲ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ಬೇಕು ಅಂತಲ್ವಾ. ಇವಾಗ ನಮ್ಮ ಹತ್ರ ದುಡ್ಡಿದ್ರೆ ಒಂದ್ ಒಳ್ಳೆ ಲಾಯರ್ ನ ಇಡ್ಬೋದು, ಇಲ್ಲಾಂದ್ರೆ ಲಾಯರ್ ಇಲ್ಲ ಅಂದ್ರೆ ನಾವೆಲ್ಲ ಕೋರ್ಟ್ ಅಲ್ಲಿ ವಾದ ಮಾಡಕ್ ಆಗಲ್ಲ. ಅದನ್ನೆಲ್ಲ ಮೀರಿ ಮಾಡಿದಂತ ಫಿಲಂ ಇದು. ಈ ಫಿಲಂ ನ ಮೈನ್ ಅಟ್ರಾಕ್ಷನ್ ಟೈಟಲ್, ಜೈ ಭೀಮ್ ಅಂದ್ರೆ ಎಲ್ಲಾರ್ಗೂ ಗೊತ್ತಲ್ವಾ. This case is nothing but a scandal. இனிமே the local police handle பண்ண கூடாது. This is a fit case to be handed over to the CBI. ஆனா போலீஸ் உண்மையை ஒத்துக்கறாங்களா? ஒரு உண்மையை சொல்றாங்கன்னா அப்புறம் உண்மைகளை மறைக்கறாங்கன்னு அர்த்தம். We want a CBI inquiry, my lord. ಇನ್ನು ಸೂರ್ಯ ಅವರು ಈ ಸ್ಟೋರಿ ಕೇಳಿದಾಗ, ನಿಜ ಅವ್ರು ಆಕ್ಟ್ ಮಾಡಿ ಅವರೇ ಪ್ರೊಡ್ಯೂಸರ್ ಮಾಡ್ತಾರೆ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡಿ ಸೂರ್ಯಗೆ ಯಾವ ರೇಂಜ್ ಇಷ್ಟ ಆಗಿರ್ಬೋದು ಸ್ಟೋರಿ. ಇವಾಗ ಕಂಪ್ಲೀಟ್ ಮೂವಿದಲ್ಲಿ ಸೂರ್ಯನೇ ಹೀರೋ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಸೂರ್ಯ ಅವ್ರು ಬರೋದೇ ಆಲ್ಮೋಸ್ಟ್ ಒಂದು ಮೂವಿ ಎಲ್ಲ ಒಂದು 40 ಮಿನಿಟ್ಸ್ ಆದ್ಮೇಲೆ ಆ ತರ ಬರ್ತಾರೆ. ಆಲ್ಮೋಸ್ಟ್ ಒಂದು ಫುಲ್ ಮೂವಿ ಇದ್ರೆ ಮ್ಯಾಕ್ಸಿಮಮ್ ಒಂದು 30 to 40 ಮಿನಿಟ್ಸ್ ಕಂಪ್ಲೀಟ್ ಮೂವಿಲಿ ಅವ್ರು ಬರೋದೇ ಅಷ್ಟೊತ್ತು. ಮೈನ್ ಹೈಲೈಟ್ ಆಗದೆ ಮೂವಿಲಿ ಮಣಿಕಂಠನ್ ಮತ್ತೆ ಸಂಗೇನಿ ಕ್ಯಾರೆಕ್ಟರ್. ಇವ್ರಿಬ್ರೇ ಹೈಲೈಟ್ ಆಗ್ತಾರೆ ಅಂತ ಗೊತ್ತಿದ್ರು ಸೂರ್ಯ ಅವ್ರು ಪ್ರೊಡ್ಯೂಸ್ ಮಾಡಿದ್ರಲ್ಲ ಈ ಮೂವಿ, ಇದೇ ಅಲ್ವಾ ಗ್ರೇಟ್. ಈ ಮೂವಿನ ಥಿಯೇಟರ್ ಅಲ್ಲೇ ರಿಲೀಸ್ ಮಾಡ್ಬಿಟ್ಟಿದ್ರೆ ಸೂರ್ಯ ಅವ್ರಿಗೆ ಕಮ್ ಬ್ಯಾಕ್ ಬಂದು ಆಲ್ಮೋಸ್ಟ್ 5 ವರ್ಷ ಆಗ್ಬಿಟ್ಟಿರೋದು. ಇನ್ನು ಈ ಮೂವಿಲಿ ಮೇಜರ್ ಹೈಲೈಟ್ ಏನು ಅಂದ್ರೆ ಸಾಂಗ್ಸ್ ಅಂತೂ ಎಷ್ಟು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಪ್ರತಿ ಒಂದ್ ಸಾಂಗ್ ಎಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ಅಂದ್ರೆ,
ಸಾಂಗು ಏನೋ ಇಂಟೆನ್ಷನ್ಲಿ ಇಲ್ಲೊಂದು ಸಾಂಗ್ ಬರ್ಬೇಕು, ಇಲ್ಲಾಂದ್ರೆ ಇಲ್ಲೊಂದು 5 ನಿಮಿಷ ಸ್ಕ್ರೀನ್ ಟೈಮ್ ನ ಕವರ್ ಮಾಡ್ಬೇಕು ಅನ್ನೋ ಆ ತರ ಏನೋ ಸ್ಕ್ರೀನ್ ಟೈಮ್ ನ ಕವರ್ ಮಾಡಕ್ಕೆ ಇಲ್ಲೊಂದು ಸಾಂಗ್ ಹಾಕಿರೋ ತರ ಇಲ್ಲ. ಪ್ರತಿ ಒಂದ್ ಸಾಂಗ್ ಯಾವ ತರ ಬ್ಯಾಕ್ ಗ್ರೌಂಡ್ ಅಲ್ಲೇ ಹೋಗುತ್ತೆ ಅಂದ್ರೆ ತುಂಬಾ ಎಮೋಷನಲ್ ಆಗಿದೆ ಸಾಂಗ್ಸ್ ಮಾತ್ರ. ಫಿಲಂಗೆ ಒಂದು 70% ರೇಟಿಂಗ್ ಕೊಟ್ರೆ ಇನ್ 30% ರೇಟಿಂಗ್ ಸಾಂಗ್ಸ್ ಗೆ ಕೊಡ್ಬೇಕು. ಅಷ್ಟೊಂದು ಅದೇ ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ ಫಿಲಂಗೆ. നീതിക്കാതരവണ വാർത്തകളെ വിട അനീതിക്കെതിരാണ് നീതിമன்றത്തിൻ മൗനം ആപത്താണത്. ಇನ್ನು ನಮ್ಮ ಸೂರ್ಯ ಅವ್ರ ಬಗ್ಗೆ ಇನ್ನೊಂದು ಮೈನ್ ಹೈಲೈಟ್ ಏನು ಅಂದ್ರೆ, ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಸೂರ್ಯ ರೆಕಾರ್ಡ್ ಏನು ಅಂತ. ಯಾಕಂದ್ರೆ ಇವಾಗ ನಾವೆಲ್ಲ ನೋಡಿರ್ತೀರಲ್ಲ, ಒಬ್ಬ ಹೀರೋ 6 ಪ್ಯಾಕ್ ಮಾಡ್ಬೇಕು, ಒಬ್ಬ ಹೀರೋ ಬಾಡಿ ಬಿಲ್ಡ್ ಮಾಡ್ಬೇಕು, ಇದನ್ನೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಅವ್ನು ಎಷ್ಟು ಕಷ್ಟ ಪಡ್ಬೇಕು ಅಂತ ಪ್ರತಿಯೊಬ್ರು ಹೀರೋಗಳು ಇಂಟರ್ವ್ಯೂ ಅಲ್ಲಿ ಬಂದು ಹೇಳ್ತಾರೆ. ನಾನು ಇಷ್ಟು ದಿನ ಡಯಟ್ ಮಾಡಿದೆ, ಇಷ್ಟು ತಿಂಗಳು ಡಯಟ್ ಮಾಡಿದೆ, ಇಷ್ಟು ವಾಟರ್ ಕಟ್ ಮಾಡಿದ್ದೆ ಅಂತ. ಆಲ್ಮೋಸ್ಟ್ ಒಂದು 15 ರಿಂದ 20 ವರ್ಷ ಒಂದು 6 ಪ್ಯಾಕ್ಸ್ ನ ಮೇಂಟೈನ್ ಮಾಡ್ಕೊಂಡ್ ಬರೋ ಜರ್ನಿ ಇದೆಯಲ್ಲ, ಇದರಲ್ಲಿ ಸೂರ್ಯ ಅವ್ರನ್ನ ಯಾರು ಬ್ರೇಕೇ ಮಾಡಕ್ಕಾಗಲ್ಲ. ಎಲ್ಲಾ ಹೀರೋಗಳು 6 ಪ್ಯಾಕ್ ಮಾಡ್ಬೋದು, ಬಟ್ ಸೂರ್ಯ ಅದನ್ನ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ಕೊಂಡ್ ಬಂದ್ರಲ್ಲ ಒಂದು 15 ರಿಂದ 20 ವರ್ಷ, ಇದೇ ನೆಕ್ಸ್ಟ್ ಲೆವೆಲ್ ರೆಕಾರ್ಡ್ ಅಂತ ಹೇಳ್ಬೋದು ಸೂರ್ಯಗೆ. ಇದನ್ನಂತೂ ಯಾರು ರೆಕಾರ್ಡೇ ಮಾಡಕ್ಕಾಗಲ್ಲ ಬಿಡಿ. ಇನ್ನು ಸೂರ್ಯ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋದಾದ್ರೆ, ಸೂರ್ಯ ಅವರು ನಿಜವಾಗ್ಲೂ ನಮ್ಗೆಲ್ಲ ಒಂದು ರೋಲ್ ಮಾಡಲ್ ಅನ್ಸುತ್ತೆ. ಪ್ರತಿಯೊಬ್ರು ಸೂರ್ಯ ಅವ್ರನ್ನ ನೋಡಿ ಕಲಿಬೇಕು. ಅವ್ರು ಎಷ್ಟೇ ಬಿಸಿ ಇದ್ರೂನು ಫ್ಯಾಮಿಲಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು ಎಷ್ಟು ಚೆನ್ನಾಗಿ ಟೈಮ್ ಕೊಡ್ತಾರೆ ಅಂದ್ರೆ, ನಾವೆಲ್ಲ ಸೂರ್ಯ ಹತ್ರ ನಿಜವಾಗ್ಲೂ ಇದನ್ನೆಲ್ಲ ನೋಡಿ ಕಲಿಬೇಕು. ಹೆಂಡತಿಗೆ ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು, ಮಕ್ಕಳಿಗೆ ಯಾವ ತರ ಟೈಮ್ ಕೊಡ್ಬೇಕು ಅಂತ. ಇನ್ನು ಸೂರ್ಯ ಅವರು ಸ್ಕ್ರೀನ್ ಮೇಲೆ ಹೇಳಲ್ಲ, ನಾನು ಇಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ, ನಾನು ಇಷ್ಟು ಜನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ ಅಂತ. ಅದನ್ನೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ, ಅವ್ರು ಇರಕ್ಕೆ ವಾಸ ಮಾಡ್ತಾ ಇದ್ದ ಸ್ವಂತ ಮನೆನ ಒಂದು ಆಶ್ರಮಕ್ಕೆ ದಾನ ಮಾಡ್ತಾರಲ್ಲ, ಇದಕ್ಕಿಂತ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಬೇಕಾ ನಮ್ಗೆ ಸೂರ್ಯ ಅವ್ರ ಬಗ್ಗೆ? அவங்க 2 பேரும் கல்லூரிக்கிறாங்க. உங்களை என்ன வாக்கணும் உங்க அம்மாக்கு ஆசை? டாக்டர் ஆகணும். பையன் பேர் என்ன? டாக்டர் நந்தகுமார். அன்னைக்கு என்ன சொல்லி கூப்பிட்டீங்க உங்க பையனை? டாக்டர் நந்தகுமார். மைக்க விடுமா இல்ல? உடைச்சி கஷ்டப்பட்டு என் பிள்ளைய படிக்க வைக்கிறதுக்கு சார் ஹெல்ப்ஃபுல்லா இருந்தாரு. இன்னைக்கு நான் சந்தோஷமா இருக்கிறேன்னா அத்தனைக்கும் காரணம் நாகரம் பண்டேஷன் சார் மட்டும்தான். அவர் கடவுளுக்கு மேல. எனக்கு அவ்வளவு அங்கீகாரம் கொடுக்காதீங்க, அவ்வளவு இடம்லாம் கொடுக்காதீங்க. அப்படி இவர் கடவுளுக்கு கூட என் முன்னால வரல, இவர் வந்தாரு. அப்படிங்கும்போது யாருன்னு நான் சொல்லணும்? சரி. ಈ ಜೈಬಿ ಮೂವಿ ಬಗ್ಗೆ ಹೇಳ್ತೀನಲ್ವಾ ನಾನು, ಈ ಮೂವಿ 5 ಲ್ಯಾಂಗ್ವೇಜ್ ಅಲ್ಲೂ ಅವೈಲಬಲ್ ಇದೆ ಪ್ರೈಮ್ ಅಲ್ಲಿ. ಕನ್ನಡ ಆಗಿರ್ಬೋದು, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಈ ಪ್ರತಿ ಒಂದ್ ಲ್ಯಾಂಗ್ವೇಜ್ ಅಲ್ಲೂ ಜೈಬಿ ಮೂವಿ ಸಿಗುತ್ತೆ. ನಮ್ ಕನ್ನಡದಲ್ಲಿ ನೋಡ್ಬೇಕು ಅಂತ ಇಷ್ಟ ಆದ್ರೆ ಕನ್ನಡದಲ್ಲಿ ನೋಡ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಬ್ಬಿಂಗ್ ಅಂತೂ. ಇನ್ನು ಸೂರ್ಯ ಅವ್ರ ಬಗ್ಗೆ ಹೇಳ್ತಿದ್ರೆ, ನನಗೆ ಈ ಸೂರ್ಯ ಅವ್ರದ್ದು ತುಂಬಾ ಇಷ್ಟ ಆಗಿರೋ ಮೂವಿ ಅಂದ್ರೆ ವಾರಣಾಮಾಯಣ. ಈ ಮೂವಿ ಅಂತೂ ಇಡೀ ಮೂವಿನೇ ಒಂದು ತೂಕ ಆದ್ರೆ, ಇದ್ರಲ್ಲಿ ಬರೋ ಒಂದು ಸಾಂಗ್ಗೆ ಒಂದು ತೂಕ. அவ என்ன தேடி வந்த அஞ்சல அவ நேரத்தை பார்த்து செவக்கு வெத்தல. ಈ ಫಿಲಂ ಎಷ್ಟು ಟ್ರೆಂಡ್ ಆಗೋಯ್ತು ಅಂದ್ರೆ, ಇವಾಗ ಇರೋದು ಯಾರೇ ಒಂದು ಹುಡುಗ ಆಗಿರ್ಬೋದು, ಹುಡುಗಿ ಯಾರೇ ಲವ್ ಫೇಲಿಯರ್ ಆದ್ರೂ ಆ ಒಂದು ಸಾಂಗ್ ಕೇಳಿದ್ರೆ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಅಂದ್ರೆ. ಆ ಫಿಲಂ ಯಾವ ತರ ಇದೆ ಅಂದ್ರೆ, ಇವಾಗ ನನ್ಗೇನೋ ಒಂದು ಲವ್ ಫೇಲ್ಯೂರ್ ಆಗೋಯ್ತು, ಇಲ್ಲ ನಂದೇನೋ ಹುಡುಗಿ ಬಿಟ್ಟೋದ್ಲು, ಇಲ್ಲ ನಮ್ ಹುಡುಗಿ ಏನೋ ಒಂದ್ ಸಮ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ಲು, ಆಮೇಲೆ ನನ್ ಲೈಫೇ ಇಲ್ಲ, ಕುಡ್ದು ಹಾಳು ಮಾಡ್ಕೊಂತೀರ ಜೀವನ, ಈ ತರ ಎಲ್ಲ ಜೀವನ ಹಾಳು ಮಾಡ್ಕೊಂತಾರಲ್ಲ, ಇಂತ ಪ್ರತಿಯೊಬ್ಬ ಹುಡುಗನು ಆ ಮೂವಿನ ನೋಡ್ಬೇಕು. ಯಾಕಂದ್ರೆ ಸೂರ್ಯ ಅವರು ಅಷ್ಟೆಲ್ಲಾ ಮೇಜರ್ ಆಕ್ಸಿಡೆಂಟ್ ಅವರು ಲೈಫ್ ಅಲ್ಲಿ ಆಗಿದ್ರು ಆ ಒಂದು ಮೂವಿಲಿ ಎಷ್ಟು ಚೆನ್ನಾಗಿ ಕಂಬ್ಯಾಕ್ ಮಾಡೋದನ್ನ ತೋರಿಸ್ತಾರೆ ಅಂದ್ರೆ, ನಮ್ಗೆ ಎಷ್ಟೇ ಸ್ಟ್ರೆಸ್ ಇದ್ರು ಜಿಮ್ ಅಲ್ಲಿ ಹೋಗಿ ಆ ಸ್ಟ್ರೆಸ್ ನೆಲ್ಲ ಹಾಕಿ ವರ್ಕೌಟ್ ಮಾಡಿ, ಅವಾಗ ನಿಮ್ಗೆ ಬರೋ ರಿಸಲ್ಟ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಬಾಡಿ. ಲವ್ ಫೇಲ್ಯೂರ್ ಆದ್ಮೇಲೆ ಲೈಫೇ ಬೇಡ ಅಂತ ಎಲ್ಲ ಗಾಂಜಾಯಿಂದ ಹಿಡಿದು ಡ್ರಗ್ಸ್ ಪ್ರತಿಯೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಪ್ಪ ಅಮ್ಮನ್ಗೋಸ್ಕರ ಅದನ್ನೆಲ್ಲ ಬಿಟ್ಟು ಮತ್ತೆ ಮಿಲಿಟರಿಗೆ ಸೇರ್ಕೊಂತಾರೆ. ಎಷ್ಟು ಚೆನ್ನಾಗಿ ఇన్స్పిరేషన్ ఆಗಿದೆ మూవీ ಅಂದ್ರೆ ప్రతిఒక్కరు ನೋಡಲೇಬೇಕು. మేఘ్నాని పోగొట్టుకున్న బాధ నాలో ఇంకా ఉంది. దాన్ని పోగొట్టుకోవాలనే జిమ్కి వెళ్ళడం మొదలెట్టాను. ఈ రోజుకి నా జూనియర్స్తో అదే చెప్తాను, మీ బాడీని రెడీ చేయండి, అన్ని బాధలు పోతాయని. ನಾನು ಇವಾಗ ಹೇಳ್ತಿದ್ದಲ್ಲ ವರ್ಣಮೈರಾಮ್ ಅಂತ, ಜೈಬಿ ಮೂವಿ ನೀವೆಲ್ಲ ನೋಡಿದ್ಮೇಲೆ ಅಟ್ಲೀಸ್ಟ್ ಒಂದ್ಸರಿ ಆದ್ರೂ ಈ ವರ್ಣಮೈರಾಮ್ ಮೂವಿ ನೋಡಿ. ನಾನು ಹೇಳ್ದಷ್ಟೇ ನಿಮ್ಗೂ ಇನ್ಸ್ಪೈರ್ ಆಗ್ಬೋದು. ನಿಮ್ಗೆಲ್ಲ ಯಾವ ತರ ಅನಿಸ್ತು ಅಂತ ನನ್ನ ವಿಡಿಯೋದಲ್ಲಿ ಬಂದು ಕಮೆಂಟ್ ಮಾಡಿ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮತ್ತೆ ಸ್ಟೋರಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಸಿನಿಮಾ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.